ವಾಕ್ಯಕ್ಕಿಂತ ಅದ್ಭುತ ದೊಡ್ಡದಲ್ಲ, ವಾಕ್ಯಕ್ಕಿಂತ ಯಾವ ಪ್ರವಾದಿನೋ ದೊಡ್ಡವನಲ್ಲ, ವಾಕ್ಯಕ್ಕಿಂತ ನಾನು ದೊಡ್ಡವನಲ್ಲ. ವಾಕ್ಯದ ಮುಂದೆ ಯಾರು ದೊಡ್ಡವರಲ್ಲ. ಆದಿಯಲ್ಲಿ ವಾಕ್ಯ ಇತ್ತು, ವಾಕ್ಯ ದೇವರ ಬಳಿಯಲ್ಲಿತ್ತು, ಆ ವಾಕ್ಯ ಯೇಸು ದೇವರೇ ಆಗಿತ್ತು. ನೀವು ಯಾವ್ದಾದ್ರು ಪ್ರವಾದಿನ ಈ ವಚನಕ್ಕಿಂತ ದೊಡ್ಡವನು ಅಂತ ನೋಡಿದ್ರೆ ಯೇಸುಗಿಂತ ದೊಡ್ಡವನು ಅಂತ ಅವನು ನೋಡ್ತಾ ಇದೀಯಾ ಅಂತ. ಆ ವಾಕ್ಯ ನರವತಾರ ಎತ್ತು ಬಂತು, ಆ ವಾಕ್ಯ ಮತ್ತೊಂದು ರೂಪ ತೆಗೆದುಕೊಳ್ತು. ಆ ರೂಪ ಯಾವುದು ಅಂತಂದ್ರೆ ಆ ವಾಕ್ಯ ಯೇಸುವಾಗಿ ಪರಿಗಣಿಸಿ ಲೋಕಕ್ಕೆ ಬಂತು. ಸ್ಪ್ರೆಡ್ ಗಾಸ್ಪಲ್, ಸುವಾರ್ತೆ ತಲುಪಿಸು, ವಾಕ್ಯ ತಲುಪಿಸು ಅಂತಂದ್ರೆ ಯೇಸುವನ್ನ ಜನರಿಗೆ ತೋರಿಸ್ಕೊಡು ಅಂತ, ಕ್ರಿಶ್ಚಿಯಾನಿಟಿನ ತೋರಿಸ್ಕೊಡು ಅಂತಲ್ಲ. ದಯವಿಟ್ಟು ಹೇಳ್ತೀನಿ, ನಿನ್ನ ನಡೆ, ನಿನ್ನ ನುಡಿ, ನಿನ್ನ ಪ್ರೀತಿ, ನಿನ್ನ ಶುದ್ಧತ್ವ, ನಿನ್ನ ನಂಬಿಕೆಯಲ್ಲಿ ನಿನ್ನ ಮಾದರಿ ಇಲ್ಲದೆ ಮತ್ತೊಬ್ಬರ ಹತ್ರ ಹೋಗಿ ನಾನು ಕ್ರೈಸ್ತನನ್ನ ಅನುಸರಿಸುವಂತ